ಈ ರಿಕ್ಷಾದವನು ಕೆಟ್ಟ ಪದದಿಂದ ಬೈದು ನೇರವಾಗಿ ಹೋಗ್ತಾನೆ. ಇದು ಎಲ್ಲಿ ಅಂದರೆ ನಮ್ಮ ಕೂಲೂರ್ ಹತ್ರ, ಅಲ್ಲಿ ಬ್ರಿಡ್ಜ್ ಚೆನ್ನಾಗಿದ್ದರೆ ಅದು ಚೂರು ಹೇಳಿ, ಯಾಕಂದರೆ ಅದು ಕೆಟ್ಟ ವಾಕ್ಯದಿಂದ ಪದ ಬೈಯೋದು. ಅವನು ಡ್ರೈವಿಂಗ್ ಫೀಲ್ಡಲ್ಲಿರೋದು, ನಾವು ಸಹ ಅದೇ ಫೀಲ್ಡಲ್ಲಿರೋದು. ಪೈಪಲ್ಲಿ ಕ್ಲಿಯರಾಗಿ ಹೋಗುತ್ತಲ್ಲ, ನಾವು ಪೈಪ್ ಬಕೆಟಿಂದ ಎಳಿಬೇಕಾದ್ರೆ. ಗನ್ನಲ್ಲಿ ಬಂದರೆ ಮಾತ್ರ ಇದೇ ಸಮಸ್ಯೆಗಳು. ಯಾರು ಬರೋದು? ಇದು ಯಾವುದನ್ನ ಪಂಪು ಅದು ಸಪ್ತಗಿರಿ KPT ಸ್ನೇಹಿತ. ಹೌದು, ಒಂದು ಟೈಮಲ್ಲಿ ನಾವು ಜೊತೆಗಿದ್ದವರು. ಅವತ್ತೊಂದ್ಸಲ ಹೇಳಿದ್ದು ಒಂದು ವಿಡಿಯೋದಲ್ಲಿ. ನನ್ನ ನೋಡ್ತಾ ಇರೋಂಥ ವ್ಯಕ್ತಿ, ನಾವು ಹುಟ್ಟಿ ಬೆಳೆದಂಥ ಊರಲ್ಲಿ ಜೊತೆಗಿದ್ದವರು. ರೈಟಿಗೆ ಹೋದರೆ ಧರ್ಮಸ್ಥಳ ಆ ರೂಟಲ್ಲಿ ನನ್ನ ಫ್ರೆಂಡ್ ಇದ್ದು ಬಟ್ಟೆ ಅಂಗಡಿ. ಇಲ್ಲೊಂದು ಹೋಟ್ಲ್ ಇದೆ, ಹಸನ್ ಹಬ್ಬ ಅಂತೇಳಿ ಹೋಟ್ಲು. ಅದ್ರ ಓನರು ತುಂಬ ಸಮಾಜ ಸೇವಕ, ತುಂಬ ಬಿರುದುಗಳು ಸಿಕ್ಕಿದೆ ಅವರಿಗೆ. ಅವ್ರ ಹೋಟ್ಲ ಹತ್ರನೇ ಇವತ್ತು ಸ್ಟೇ, ಇಲ್ಲಿ ಊಟ ಎಲ್ಲ ಮಾಡಿ ಇಲ್ಲಿ ಸ್ಟೇ ಮಾಡಿ ಬೆಳಿಗಿನ ಜಾವ ಬಿಡೋಣ ಅಂತ ಪ್ಲ್ಯಾನು. ನೋಡೋಣ. ನಮ್ಮ ಪುತ್ತೂರು ಎಕ್ಸ್ಪ್ರೆಸ್ ಆಲ್ರೆಡಿ ಇಲ್ಲಿ ಬಂದು ನಿಂತಿದೆ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ಲೋಡ್ ಸೆಟ್ ಆಯಿತು. ಲೋಡ್ ಸೆಟ್ ಆಗಿ ಗಾಡಿನ ತೂಕ ಹಾಕಿದ್ದೀನಿ. ಅಲ್ಲಿಂದ ತೂಕ ಹಾಕಿದ ನಂತರ ನೇರವಾಗಿ ಫ್ಯಾಕ್ಟ್ರಿ ಕಡೆಗೆ ಹೋದೆ. ಲೋಡಲ್ಲಿಗೆ ಅಂದರೆ ಹೈದರಾಬಾದಿಗೆ. ಮತ್ತು ನನಗೆ ಹೈದರಾಬಾದೇ ಲೋಡ್ ಆಯಿತು. ಹಂಗಾಗಿ ಲೋಡಿಗೆ ಬಂದಿದ್ದೀನಿ. ಇದುವೇ ಪಾಯಿಂಟ್, ಲೋಡ್ ಪಾಯಿಂಟು. ಬೆಳಿಗ್ಗೆ ಲೋಡಿಗೆ ಬಂದಾಯಿತು. ಇಲ್ಲೇ ಲೋಡ್ ಆಗ್ತಾ ಇರೋದು ಪ್ಲಾಸ್ಟಿಕ್ ಐಟಮೇ, ಚೀಲ. ಈ ಸಲ ಹೈದರಾಬಾದಿಗೆ ಲೋಡಿಗೆ ಗಾಡಿ ಇಟ್ಟಾಯಿತು. ನೋಡುವ, ಬೇಗ ಲೋಡ್ ಮಾಡ್ತಾರೆ ಅಂತ ಹೇಳಿದರೆ ಐಟಮ್ ನೋಡಿ. ಇದನ್ನು ಪೌಡ್ರ್ ಮಾಡೋದು. ಇದು ಪ್ಲಾಸ್ಟಿಕ್ ಇದೆಯಲ್ಲ, ಅಂದರೆ ಫೈಬರ್ದು, ಅದನ್ನು ಪೌಡ್ರ್ ಮಾಡಿ ಈ ಥರ ಬ್ಯಾಗಲ್ಲಿ ಹಾಕಿ ಲೋಡ್ ಮಾಡೋದು. ಅದು ರೀಸೈಕ್ಲಿಂಗ್ ಆಗಿ ಪುನಃ ಅಲ್ಲಿ ಅನ್ನೋ ಮೆಟೀರಿಯಲ್ ರೆಡಿ ಆಗುತ್ತೆ ಹೈದರಾಬಾದಲ್ಲಿ. ನನ್ನ ಗಾಡಿಗೆ ಹಗ್ಗ ತರಪತ್ರಿ ಹಾಕೋದೊಂದು ಬಾಕಿತ್ತು, ಅದು ಹಗ್ಗ ತರಪತ್ರಿ ಹಾಕ್ತಾಯಿದ್ದೀನಿ. ಆಯಿತು, ಲೋಡೆಲ್ಲ ಆಯಿತು. ಇನ್ನೇನಿದ್ರು ಹೊರಡದೆ. ಹಗ್ಗ ತರಪತ್ರಿ ಕ್ಲೀನಾಗಿ ಹಾಕ್ದೆ ನೋಡಿ, ಕರೆಕ್ಟಾಗಿ ಹಿಂದ್ಗಡೆ ಕರೆಕ್ಟು. ನಾನು ಕನ್ನಡಿಗ. ನಾನು ಹೊರಟೆ ಹೈದರಾಬಾದಿಗೆ. ಆಯಿತು, ಲೋಡೆಲ್ಲ ಆಯಿತು. ಸ್ವಲ್ಪ ಸ್ನಾನ ಎಲ್ಲ ಮಾಡಿ, ಗಾಡಿಯೆಲ್ಲ ಸ್ವಲ್ಪ ವಾಶ್ ಮಾಡಿ ಹೊರಟೆ. ಇನ್ನೇನಿದ್ರು ಬಿಲ್ಲೊಂದು ಸಿಗೋಕ್ಕೊಂದು ಬಾಕಿ, ತೂಕ ಮಾಡಬೇಕು. ತೂಕ ಮಾಡಿ ಹೊರಡೋದೆ. ಪಾರ್ಟಿ ಬಂದರು, ಇನ್ನು ತೂಕ ಕೆಟ್ಟು ಕಾಟ ಮಾಡಿ ಆಮೇಲೆ ಹೋಗೋದೆ. ಬಿಲ್ ಸಿಗಬೇಕು. ಲೋಡ್ ಆಯಿತು, ಬಿಲ್ ಸಿಕ್ತು ಕೈಗೆ. ಇನ್ನು ಡೀಸೆಲೆಲ್ಲ ಫುಲ್ ಮಾಡಿಕೊಂಡು ನೇರ ಹೊರಡೋದು. ನೇರವಾಗಿ ಹೈದರಾಬಾದ್. ಇನ್ನೊಂದು ಗಾಡಿ ಇದೆ, ಪುತ್ತೂರು ಎಕ್ಸ್ಪ್ರೆಸ್ ಜೊತೆ ಬರ್ತಾರೆ ಅಂತ ಹೇಳಿದ್ದಾರೆ, ನೋಡಬೇಕಷ್ಟೇ. ಇದು BSF ಲೋಡ್ ಆಗಿ ಬರ್ತಾ ಇರೋದು. ಈ ರಿಕ್ಷಾದವನು ಕೆಟ್ಟ ಪದದಿಂದ ಬೈದು ನೇರವಾಗಿ ಹೋಗ್ತಾನೆ. ಇದು ಎಲ್ಲಿ ಅಂದರೆ ನಮ್ಮ ಕೂಲೂರ್ ಹತ್ರ, ಅಲ್ಲಿ ಬ್ರಿಡ್ಜಲ್ಲಿ ಗಾಡಿ ಬೇರೆ ಇತ್ತು. ಈ ಥರ ನೋಡಿ, ಇದು ಮಂಗಳೂರಿನ ಅರ್ಥ ಮಾಡೋದು ಶಕ್ತಿ ಬೇಕು. ಯಾವ ಥರ ಅಂತ ಹೇಳಿದರೆ, ನೋಡ್ತಾ ಇದ್ದೀನಿ, ನಿಲ್ಲಿಸ್ತಾ ಇಲ್ಲ ನೋಡಿ. ನಿಮ್ಮ ಸ್ನೇಹಿತನಾಗಿದ್ದರೆ ಅದು ಚೂರು ಹೇಳಿ, ಯಾಕಂದರೆ ಅದು ಕೆಟ್ಟ ವಾಕ್ಯದಿಂದ ಪದ ಬೈಯೋದು. ಅವನು ಡ್ರೈವಿಂಗ್ ಫೀಲ್ಡಲ್ಲಿರೋದು, ನಾವು ಸಹ ಅದೇ ಫೀಲ್ಡಲ್ಲಿರೋದು. ಹಾಗಾಗಿ ಅಣ್ಣ ಆ್ಯಡ್ ಬ್ಲೂ. ಇವತ್ತು ಆ್ಯಡ್ ಬ್ಲೂ ಬೇಕು. ಒಳಗೆ ಹೋಗ್ತಾ ಇದ್ದೀನಿ ನೇರವಾಗಿ. ಎಂಥ ಅವಸ್ಥೆ, ಎಂತ ಸರ್ ಇದೇ ಥರ ಯಾವಾಗಲೂ ನೋಡಿದ್ರೆ ಇಲ್ಲಿ ಆ್ಯಡ್ ಬ್ಲೂದೇ ಸಮಸ್ಯೆ ಅಲ್ಲ. ಹಾಂ, ನಾವು ಲೋಡ್ ಗಾಡಿ ತಂದು ಆ್ಯಡ್ ಬ್ಲೂ ತಗೊಂಡು ಹೋಗೋ ಅಂತೇಳಿ ಬಂದರೆ ಇಲ್ಲಿ ಪ್ರತಿ ದಿವಸ ಇದೇ ಸಮಸ್ಯೆ. ಹಾಂ, 6 ಗಂಟೆ ಆಯ್ತು ಅಷ್ಟೇ. ಹೌದಾ? ಎಂಥ ಅರವಿಂದ ಅವಸ್ಥೆವಾ. ಒಂದು ಆ್ಯಡ್ ಬ್ಲೂ ನಮಗೆ ಸರಿಯಾದ ಟೈಮಿಗೆ ಸಿಗಲ್ಲ. ಇದು ಪದೇ ಪದೇ ವೀಡಿಯೋ ಮಾಡಿ ಹಾಕೋದು. ಕೆಲವರು ಅಂದ್ಕೋಬೋದು ಯಾಕಪ್ಪ ಇವನು ಈ ಥರ ವೀಡಿಯೋ ಮಾಡಿ ಹಾಕ್ತಾನೆ ಅಂತೇಳಿ. ಆ್ಯಡ್ ಬ್ಲೂ ಸಮಸ್ಯೆ ಇದ್ರ ಕಾರಣ ಮಾತ್ರ ನಾವು ಇದನ್ನು ವೀಡಿಯೋ ಮಾಡಿ ಹಾಕೋದು. ಇಲ್ಲಾಂದರೆ ನಾವು ಮೊನ್ನೆ ಇದೇ ಥರ ಆಯಿತು ನಮಗೆ. ಇದೇ ಇನ್ಸಿಡೆಂಟ್ ಇಲ್ಲಿ
ಪ್ರತಿಯೊಂದು ಟ್ರಿಪ್ಪಲ್ಲೂ ಇವ್ರಿಗೇನಾದರೂ ಹೊರಗಡೆ ಆದರೂ ಏನಾದರೂ ವ್ಯವಸ್ಥೆ ಮಾಡ್ಬೋದಿತ್ತು. 1 ಗಂಟೆ 1.5 ಗಂಟೆ ಆ್ಯಡ್ಗೋಸ್ಕರ ವೆಯ್ಟ್ ಮಾಡಬೇಕಿಲ್ಲಿ. ಮೊನ್ನೆ ಹೊರಗಡೆ ನಿಲ್ಲಿಸಿ ಇಲ್ಲಿಂದ ಹೊತ್ಕೊಂಡು ಹೋಗಿ ಎಷ್ಟು ದೂರ ಇದೆ ಅಂತ ನಿಮಗೆ ಗೊತ್ತಾಯ್ತಲ್ಲ. ಮೊನ್ನೆ ಇದೇ ಥರ ನೈಟು ಬಂದು ಆ್ಯಡ್ಲು ಇಲ್ಲ, ಇವತ್ತು ಒಳಗಡೆ ಕೊಡಲ್ಲ ಅಂತೆ, ಅವ್ರದ್ದು ಗಾಡಿ ಬರಬೇಕಂತೆ, ಶಿಫ್ಟ್ ಆಗಬೇಕಂತೆ. ನೋಡಿ ಇದ್ರ ಮ್ಯಾನೇಜ್ಮೆಂಟ್ ಯಾರು ಇದ್ರು ಇಡೀ ನೋಡಿದರೆ ಒಂದು ಲಾರಿ ಅವರಿಗೆ ಒಂದು ಹೆಲ್ಪ್ ಮಾಡಿ. ಯಾಕಂದರೆ ನಾವು ಲೋಡ್ ತೊಗೊಂಡು ರಾತ್ರಿ ಇಡೀ ಹೋಗಬೇಕು, ನೈಟ್ ಇಡೀ ಹೋಗಬೇಕು. ಅರ್ಥ ಮಾಡ್ಕೊಳ್ಳಿ, ಬರೋದು ನಿಮ್ಮ ಶೋರೂಮಿಗೆ ಬರೋದು, ಪ್ರತಿ ಟ್ರಿಪ್ಪಲ್ಲಿ ಆ್ಯಡ್ಲು ಹಾಕೋಕ್ಕೆ ಇಲ್ಲಿಗೆ ಬರೋದು. ಈ ಥರ ಮಾಡಿದ್ರೆ ನಮಗೂ ಕಷ್ಟ ಆಗತ್ತಲ್ಲ. 6:12 6:13 ಆಯಿತು ನಾನು ಬಂದಾಗ. ಅವರು ಹೇಳಿದ್ದು ಟೈಮ್ ಇದೆ, ಲೇಟ್ ಆಗುತ್ತೆ. ಲೇಟ್ ಅಂದರೆ 3/4 ಗಂಟೆ ಆಗುತ್ತೆ ಅವ್ರು ಗಾಡಿ ಬರಬೇಕಂತ, ಆನಂತರ ಆ್ಯಡ್ಲು ಕೊಡೋದಂತೆ. ನಾವು ರಾತ್ರಿ ಇಡೀ ನಿದ್ದೆ ಕೆಟ್ಟು ಹೋಗಬೇಕು. ಅದು 1 ಗಂಟೆ ಇಲ್ಲಿ ವೇಸ್ಟ್ ಆದರೆ ನಮಗೊಂದು 50 ಕಿಲೋಮೀಟ್ರ್ ಹೋಗೋಷ್ಟು ಟೈಮಿಂಗ್ಸ್ ಇದಾಗುತ್ತೆ. ಯಾಕಂದರೆ ನಾವು ಒಂದು 2 ಗಂಟೆ ನಿದ್ದೆ ಮಾಡೋರು 3 ಗಂಟೆ ನಿದ್ದೆ ಮಾಡಬೇಕಾಗತ್ತೆ. ಪದೇ ಪದೇ ಇದೇ ಸಮಸ್ಯೆ ಇಲ್ಲಿ ಆ್ಯಡ್ಲು ಇದು. ನಾವು ಲೋಡ್ ಮಾಡಿ ಬರೋದು, ಇಲ್ಲಿ ಬಂದು ಕಾಯೋದು, ಇಲ್ಲಾಂದರೆ ಇಲ್ಲಿ ಇರೋಕ್ಕಿಲ್ಲ, ಎಲ್ಲಾದರೂ ಹೋಗಿ ತೊಗೊಂಡು ಬರಬೇಕು, ನಾವು ಹೊತ್ಕೊಂಡು ಬರಬೇಕು. ಇದು ಮೊನ್ನೆ ನಡೆದ ಘಟನೆ, ಇದು ಪುನಃ ಇದೇ ಥರ ಆಗ್ತಾಯಿದೆ. ಯಾರಾದರೂ ಇದ್ರ ಬಗ್ಗೆ ಗೊತ್ತಿರೋರು ಸ್ವಲ್ಪ ಅವರಿಗೆ ಮ್ಯಾನೇಜ್ಮೆಂಟಿಗೆ ತಿಳಿಸುವಂಥ ಕೆಲಸ ಮಾಡಿ. ಡ್ರೈವರ್ಗಳಿಗೆ ತೊಂದರೆ ಆಗುತ್ತೆ, ಅದನ್ನು ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿ. ಇಲ್ಲಾಂದರೆ ಅದಕ್ಕೊಂದು ಸರ್, ನಾವೊಂದು ಇಲ್ಲಿ ಆ್ಯಡ್ಲು ಇದು ತುಂಬಾ ಸಮಸ್ಯೆ ಆಗ್ತಾ ಉಂಟಲ್ಲ ಸರ್ ನಿಮ್ಮ ಇಲ್ಲಿ. ಯಾಕಂದರೆ ನಾನು ಕಳೆದ ಸರಿ ಬಂದಾಗಲೂ ಹಾಗೇ ಆ್ಯಡ್ಲು ಇಲ್ಲ ಅಂತೇಳಿ ಗಾಡಿ ನಂಬರ್ K21C5668 ಇವಾಗ ಬಂದಿದ್ದೇನೆ, 3/4 ಗಂಟೆ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. K1616 ಟಾಟಾ. ಹಾಂ ಓಕೆ, ಆಯ್ತು ಓಕೆ. 10 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಸಚಿನ್ ಅವರು. ಅವ್ರು ನನಗೆ ಯಾವಾಗಲೂ ರೆಸ್ಪಾನ್ಸ್ ಮಾಡ್ತಾರೆ, ಸಚಿನ್, ಶ್ರೀನಿಧಿ ಅವರೆಲ್ಲ. ಅಂದರೆ ಇದಕ್ಕೂ ಮುಂಚೆನೂ ಅವತ್ತು ಬಳ್ಳಾರಿಯಲ್ಲಿ ಗಾಡಿ ಬಾಕಿ ಆದಾಗ ಅಂದರೆ ಪದೇ ಅವ್ರಿಗೆ ಕಾಲ್ ಮಾಡಿ ಇದು ಮಾಡೋದು ನಮಗೂ ಅಷ್ಟು ಸರಿ ಕಾಣಿಸಲ್ಲ. ನೋಡೋಣ, 10 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ರು, ಮಾಡೋಣ. ಓಕೆ, ಒಳಗೆ ಹೋಗೋಣ ಆ್ಯಡ್ಲೋಕಕ್ಕೆ. ಶೋರೂಮ್ ಯಾವುದೋ ಗಾಡಿ ಇಟ್ಟವ್ರೆ ಇಲ್ಲಿ. ಆ್ಯಡ್ಲು ನೋಡೋಣ, ಆ್ಯಡ್ಲು ಪಾಯಿಂಟ್ ಇದು, ಒಳಗಡೆ ಪಾಯಿಂಟು ಆ್ಯಡ್ಲು ಇದು. ಕರೆಕ್ಟಾಗಿ 6:08ಕ್ಕೆ ಬಂದಿದ್ದೇನೆ, 6:50 ಆಯಿತು. ಯಾರು ಬರುತ್ತಲ್ಲ. ಹ್ಞೂ 2 ಪಾಯಿಂಟ್ ಇರುತ್ತೆ. ಕೀ ಆನ್ ಮಾಡಲಾ? ಯಾರು ಬರೋದಾ? ಪೈಪಲ್ಲಿ ಕ್ಲಿಯರಾಗಿ ಹೋಗುತ್ತಲ್ಲ, ನಾವು ಪೈಪ್ ಬಕೆಟಿಂದ ಎಳಿಬೇಕಾದ್ರೆ. ಗನ್ನಲ್ಲಿ ಬಂದರೆ ಮಾತ್ರ ಇದೇ ಸಮಸ್ಯೆ ಆಗೋದು. ಯಾರು ಬರೋದು? ಏಳು 15 ಕರೆಕ್ಟಾಗಿ ಇವಾಗ ತೋರಿಸ್ತೀನಿ. 7:15 ಆಯಿತು ಟೈಮು. ಕಾಣ್ತಾ ಇದೆ ಗೊತ್ತಿಲ್ಲ, ನಿಮಿಷ. ಹಾಂ ನೋಡಿ, 7:15. ಹಾಗಾದರೆ 1 ಗಂಟೆ 6:08ಕ್ಕೆ ಬಂದಿದ್ದೇನೆ. 1 ಗಂಟೆ ಇಲ್ಲಿ ಬರೀ ಒಂದು 730 ರೂಪಾಯಿ ಬಿಲ್ಲಿಗೆ, ಅಂದರೆ 13 ಲೀಟ್ರ್ ಆ್ಯಡ್ಬ್ಲೂಗೆ ಇಷ್ಟು ವೈಟು. ಏನು ಮಾಡೋದು, ಕಂಪ್ನಿ ಅಲ್ವಾ, ಕಂಪ್ನಿ ಆದಮೇಲೆ ಏನು ಮಾಡೋಕ್ಕಾಗಲ್ಲ. ನಾವು ಹೇಳಿದ ಮಾತು ಅವ್ರು ಕೇಳಲ್ಲ, ಅವರು ಹೇಳಿದ್ದೇ ಇಲ್ಲ. ಹಂಗಾಗಿ ನಾನು ಇಲ್ಲಿಂದ ಹೊರಟೆ. 1 ಗಂಟೆ ಟೈಮ್ ವೇಸ್ಟ್ ಒಂದು ಆ್ಯಡ್ಬ್ಲೂಗೋಸ್ಕರ, ಅದು ಶೋರೂಮಲ್ಲಿ ನಮ್ಮ ಮಂಗಳೂರಲ್ಲಿ. ನಮ್ಮ ಮಾಮೂಲಿ ಸೆಕ್ಯೂರಿಟಿ ರೆಡಿ ನೋಡಿ, ಗೇಟ್ ಪಾಸ್ ತೊಗೊಳಕ್ಕೆ. ಇವರಿಗೆ ನನ್ನ ಡೈಲಿ ಮಾತಾಡಿ ಪರಿಚಯ ಆಗಿಬಿಟ್ಟಿದೆ ನೋಡಿ. ನೋಡ್ತಾರೆ ಗಾಡಿನ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಆಯಿತಾ ಕಾಫಿ ತಿಂಡಿ ಎಲ್ಲ? ಡೆಪ್ ಮಾತ್ರ. 1 ಗಂಟೆ 6:08ಕ್ಕೆ ಬಂದಿದ್ದೇನೆ, ಇವಾಗ 7:15. ಒಳಗೆ ಆಗ್ತದೆ, ಲೇಟ್ ಆಯಿತು, ಬರ್ತೇನೆ, ಬಾಯ್. ಎಂಥ ಬ್ಲಾಕ್ ನೋಡಿ ಅಂತೆ. ಈ ಥರ ಬ್ಲಾಕ್ ಆದರೆ ಹೇಗೆ ಹೋಗೋದು? ನಾನು ನೇರ ಹೋಗುವ, ಇವತ್ತು ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ, ಇಲ್ಲ ನೇರವಾಗಿ ಬಿಡ್ತೇನೆ. ಇದು ಯಾವುದನ್ನ ಪಂಪು ಯಾವುದು? ಸಪ್ತ ಗಿರಿ, KPT ಹತ್ರ.
ಅದು ಮೈನ್ ರೋಡಿಂದ ಇಲ್ಲಿ ಪಕ್ಕದಲ್ಲಿದೆ. ಫುಲ್ ಟ್ಯಾಂಕಿ 13,000 ರೂಪಾಯಿದು, 13,000.34, 144 ಲೀಟ್ರ್, 16.90 ರೂಪಾಯಿ 18 ಪೈಸೆ ಲೀಟ್ರಿಗೆ. ಮಳೆ ಬಂತು ಮಂಗಳೂರಲ್ಲಿ. ಮಳೆಯಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಮಳೆ ಉಂಟು, ಅದರ ಅಡಿಯಲ್ಲಿ ಗಾಡಿಗಳು ಬರ್ತಾನೆ ಇದೆ ನೋಡಿ, ಯಾವ ಥರ ನುಗ್ಗಿಸ್ಕೊಂಡು ಬರ್ತಾರೆ. ಆಮೇಲೆ ಅಯ್ಯಯ್ಯೋ ಯಾವ ಥರ ಬರ್ತಿದ್ದಾರೆ ನೋಡಿ. ಹೇಳೋರಿಲ್ಲ ಕೇಳೋರಿಲ್ಲ. ರೈಟಿಂದ ಬಂದರೂ ಪರವಾಗಿಲ್ಲ, ಲೆಫ್ಟಿಂದ ಬಂದರೂ ಪರವಾಗಿಲ್ಲ. ಲೆಫ್ಟಲ್ಲಿ ಒಂದು ಬೈಕ್ ಹೋಗ್ತದೆ ನೋಡಿ, ಕಾಣ್ತಾ ಇಲ್ಲ. ಲೆಫ್ಟಿಂದ ಬಂದು ಟೈರ್ ಅಡಿಗೆ ಬಂದಂಗೆ ಬರ್ತಾನೆ. ಇವಾಗ ಲೆಫ್ಟಿಗೆ ಬರ್ತಾನೆ ನೋಡಿ, ಟೈರ್ ಅಡಿಗೆ ಬಂದಿದ್ದ. ಅದನ್ನು ನೋಡಬೇಕಲ್ಲ ನಾವು, ಏನು ಮಾಡೋದು. ಇದು ಬೆಳ್ತಂಗಡಿ ರೂಟು. ಬೆಳ್ತಂಗಡಿ ಅಂದರೆ ನಮ್ಮ ಬೀಚ್ ರೋಡಿಂದ ಬೆಳ್ತಂಗಡಿ ಆಗಿ ಹೋಗುವಂಥ ರಸ್ತೆ ಇದು. ಇವತ್ತು ಈ ರೂಟಲ್ಲಿ ಹೋಗೋದು ಅಂದರೆ ಚಾರ್ಮಾಡಿ ಹತ್ತಿ ಆಮೇಲೆ ಬೇಲೂರಾಗಿ ಹಾಗೆ ಹೋಗೋಣ ಅಂತೇಳಿ ರೂಟ್ ಚೇಂಜ್ ಮಾಡಿ ಈ ರೂಟಲ್ಲಿ ಹೋಗ್ತಾ ಇದ್ದೀನಿ ಇವತ್ತು. ಸ್ವಲ್ಪ ಲೈಟ್ ಲೋಡು ನಂದು ಒಂದು, ಹಂಗಾಗಿ ಈ ರೂಟ್ ನೋಡೋಣ ಅಂತ. ರೂಟ್ ಯಾವ ಥರ ಆಗಿದೆ ಅಂತ ಅಲ್ಲಲ್ಲಿ ಕೆಲಸ ಆಗ್ತಾಯಿತ್ತು, ನೋಡುವ. ನಮ್ಮ ಪುತ್ತೂರು ಎಕ್ಸ್ಪ್ರೆಸ್ ಗಾಡಿ ಹೋಗ್ತಾ ಇದೆ, A21C 6053 ನೋಡಿ, ಪುತ್ತೂರು ಎಕ್ಸ್ಪ್ರೆಸ್. ಇದು ನಮ್ಮ ಸ್ನೇಹಿತನ ಗಾಡಿ. ಸ್ನೇಹಿತ ಹೌದು, ಒಂದು ಟೈಮಲ್ಲಿ ನಾವು ಜೊತೆಗಿದ್ದವರು. ಅವತ್ತೊಂದು ಸಲ ಹೇಳಿದ್ದು ಒಂದು ವಿಡಿಯೋದಲ್ಲಿ. ಜೊತೆಗೆ ಬೆಂಗಳೂರಲ್ಲಿ ಕೆಲಸ ಮಾಡಿದ್ವಿ. ನನಗೂ ಗಾಡಿ ಸ್ವಲ್ಪ ಗೊತ್ತಿರೋ ಟೈಮಲ್ಲಿ ಗಾಡಿನ ಕಂಟಿನ್ಯೂ ಆಗಿ ಕಳಿಸಿದಂಥ ವ್ಯಕ್ತಿ. ಇವಾಗ ಜೊತೆ ಹೋಗ್ತಾ ಇದ್ದೀವಿ. ಚಿಕ್ಕ ವಯಸ್ಸಿಂದ ನನ್ನ ನೋಡ್ತಾ ಇರೋಂಥ ವ್ಯಕ್ತಿ. ನಾವು ಹುಟ್ಟಿ ಬೆಳೆದಂಥ ಊರಲ್ಲಿ ಜೊತೆಗಿದ್ದವರು. ನಮ್ಮ ಕಸಿನ್ ಗಾಡಿ ಅದು, ಮೊನ್ನೆ ತೊಗೊಂಡಿರೋ ಗಾಡಿನ ನೋಡಬೇಕಂತೇಳಿ ಇಲ್ಲಿ ಇಷ್ಟೊತ್ತು ವೆಯ್ಟ್ ಮಾಡಿದೆ. ಗಾಡಿ ನಂಬರ್ A18D 3423. ಗಾಡಿ ಸೂಪರ್ ಆಗಿದೆ, ನನ್ನ ಕಸಿನ್ ಗಾಡಿ. ಅವನ್ನ ನೋಡಿಬಿಟ್ಟು ಹೊರಟೆ. ಇಲ್ಲೊಂಚೂರು ರೋಡ್ ಕೆಲಸ ಬಾಕಿ ಇದೆ. ಏನು ಬಾಕಿ ಮಾಡಿದರೆ ಗೊತ್ತಿಲ್ಲ, ಫ್ಲೈಓವರ್ ಆಗ್ತಾ ಇದೆಯಾ ಏನು ಗೊತ್ತಿಲ್ಲ. ಒಂಚೂರು ರೋಡ್ ಕೆಲಸ ಬಾಕಿ ಇದೆ ಇಲ್ಲಿ. ಬಾಕಿ ಎಲ್ಲ ಚೆನ್ನಾಗಿದೆ. ಈ ರೋಡಿಂದ ಮದ್ದಡ್ಕ ತನಕ ಒಳ್ಳೆ ಬರ್ಬೋದು ಆರಾಮಾಗಿ. ಇಲ್ಲಿಂದ ಆ ಕಡೆ ನೋಡಬೇಕು, ಸ್ವಲ್ಪ ಅಲ್ಲಿ ಸ್ವಲ್ಪ ಚೆನ್ನಾಗಿದೆ. ನೋಡೋಣ ಯಾವ ಥರ ಇದೆ. ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್, ಇಲ್ಲೇ ರೈಟ್ ಸೈಡಲ್ಲಿರೋದು ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್. ಇಲ್ಲಿ ರೋಡನ್ನು ಮಿಸ್ ಆಗ್ತಾಯಿತ್ತು. ಅಷ್ಟರಲ್ಲಿ ಆ ಟೂ ವೀಲರ್ ಅವರು ಬನ್ನಿ ಅಂತೇಳಿ ಹೇಳಿದ್ರು. ಹೋಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ, ಅವ್ರು ಹೇಳಿದ್ರು ಬನ್ನಿ ಅಂತೇಳಿ. ಹಾಗಾಗಿ ಹೋಗ್ತಾ ಇದ್ದೀನಿ ನೋಡಿ. ಥ್ಯಾಂಕ್ ಯು ಟೂ ವೀಲರ್ನವರಿಗೆ. ಇವತ್ತೊಂದು ನ್ಯೂಸ್ ಕೇಳ್ಪಟ್ಟೆ. ಅಂದರೆ ಗಾಡಿ ಪಾಸಿಂಗಿಂತ ಓವರ್ ಆಗಿ ಲೋಡ್ ಮಾಡಿ ಏನಾದರೂ ಗಾಡಿ ಅಪ್ಸೆಟ್ ಆದರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಆಮೇಲೆ ಯಾರಾದರೂ ಆಪೋಸಿಟ್ ಅವರು ಯಾರಾದರೂ ಡೆತ್ ಆದರೆ ಅದು ಕೇಸ್ ಆಗುತ್ತೆ, ಡ್ರೈವರಿಗೆ ಶಿಕ್ಷೆ ಆಗುತ್ತೆ, ಆಮೇಲೆ ಓನರಿಗೂ ಶಿಕ್ಷೆ ಆಗುತ್ತೆ ಅಂತ ಹೇಳೋದು ನ್ಯೂಸ್ ಒಂದು ಕೇಳ್ಪಟ್ಟೆ. ಕರೆಕ್ಟಾಗಿ ಅದನ್ನು ಅಬ್ಸರ್ವ್ ಮಾಡಿಲ್ಲ, ನೋಡಬೇಕು ಅದು ಯಾವ ಥರ ಇದೆ, ಏನು ಕಾನೂನು ತಂದಿದ್ದಾರೆ ಅಂತ ನೋಡಬೇಕು. ಇದು ಉಜಿರೆ ಹತ್ರ ಬಂದ್ವಿ. ಇಲ್ಲಿಂದ ಮುಂದೆ ಹೋಗಿ ರೈಟಿಗೆ ತೊಗೊಂಡ್ರೆ ನೇರವಾಗಿ ಧರ್ಮಸ್ಥಳ ಹೋಗುತ್ತೆ. ಉಜಿರೆ ಜಂಕ್ಷನು. ಇಲ್ಲಿ ನನ್ನ ಫ್ರೆಂಡ್ ಒಂದು ಬಟ್ಟೆ ಅಂಗಡಿ ಇದೆ. ನಾನು ಇವಾಗ ಮನೆಗೆ ಹೋಗಿರ್ಬೇಕು ಮೋಸ್ಟ್ಲಿ. ಕಾಲ್ ಮಾಡಿದ್ರೆ ಬರ್ತಿದ್ದ. ಅಂದರೆ ಇಲ್ಲೆಲ್ಲೋ ಈ ದ್ವಾರದೊಳಗಡೆ ಬಟ್ಟೆ ಅಂಗಡಿ ಇದೆ ಒಂದು ಅಂತ, ದೂರ ಕಾಣಲ್ಲ ನಿಮಗೆ. ಅಲ್ಲಿ ರೈಟಿಗೆ ಹೋದರೆ ಧರ್ಮಸ್ಥಳ ಆ ರೂಟಲ್ಲಿ ನನ್ನ ಫ್ರೆಂಡ್ ಇದು ಬಟ್ಟೆ ಅಂಗಡಿ. ಒಂದು ಸಲ ವಿಸಿಟ್ ಆಗಬೇಕು, ಅಲ್ಲಿ ಹೋಗ್ಬೇಕು. ನೋಡೋಣ ಯಾವಾಗ ಟೈಮ್ ಸಿಗುತ್ತೆ ಗೊತ್ತಿಲ್ಲ, ನೋಡೋ ಟೈಮ್ ಸಿಕ್ಕಿದಾಗ ಆಗ್ಲೋಕ್ಕೆ ಬಂದರೆ ಖಂಡಿತವಾಗಿ ವಿಸಿಟ್ ಮಾಡಬೇಕು ನನಗೆ. ಸೋಮಂತಡ್ಕ ಅಂತ ಹೇಳ್ತಾರೆ ಈ ಊರು.
ಕಟ್ಟಿಂಜೆ ಹೋಟೆಲ್ ನ್ಯಾಷನಲ್, ಕಟ್ಟಿಂಜೆ ಹತ್ರ ಹೋಟೆಲ್ ನ್ಯಾಷನಲ್. ಕಟ್ಟಿಂಜೆ ಜಂಕ್ಷನ್. ಪೊಲೀಸರು ರೆಡಿ ಇದ್ದಾರೆ. ನೋಡೋಣ, ನಮ್ಮನ್ನು ನಿಲ್ಲಿಸಲ್ಲ. ನೈಟ್ ಡ್ಯೂಟಿ. ಕಟ್ಟಿಂಜೆ ಜಂಕ್ಷನ್. ನನಗೆ ಮೊನ್ನೆ ಒಬ್ಬರು ನಾನು ಯಾವ ಊರಿಂದ ವೀಡಿಯೋ ನೋಡ್ತಾ ಇದ್ದೀರಾ ಅಂತ ಕೇಳಿದಾಗ ಐ ಲವ್ ಯು ಚಾರ್ಮಾಡಿ ಅಂತೇಳಿ ಒಬ್ಬರು ಕಮೆಂಟ್ ಹಾಕಿದ್ದಾರೆ. ಚಾರ್ಮಾಡಿ ಅವರೇ, ನಿಮ್ಮೂರಿನಲ್ಲಿದ್ದೀನಿ, ಹಾಯ್ ನಿಮಗೆ. ಚಾರ್ಮಾಡಿ ಚೆಕ್ ಪೋಸ್ಟ್, ಪೊಲೀಸ್ ಚೌಕಿ, ಚಾರ್ಮಾಡಿ ಮುಂದ್ಗಡೆ ಫಾರೆಸ್ಟ್. ಇದು ಇಲ್ಲಿ ಚಾರ್ಮಾಡಿ, ಮುಂದೆ ಹೋದರೆ ಚಾರ್ಮಾಡಿ ಟೌನು, ಫಾರೆಸ್ಟ್. ಮುಂದೆ ಕಾಣ್ತಾ ಇದೆ, ಫುಲ್ ಫಾಗ್ ಇದೆ. ಲೈಟ್ ಬರುವಾಗ ಆ ಕಡೆಯಿಂದ ಲೈಟ್ ಬರಬೇಕಾದ್ರೆ ಗೊತ್ತಾಗುತ್ತೆ ಫಾಗ್ ಎಷ್ಟಿದೆ ಅಂತೇಳಿ. ಚಾರ್ಮಾಡಿ ಟೌನು. ಟ್ಯಾಂಕರ್ ನೋಡಿ ಯಾವ ಥರ ಬಂದ, ಟ್ಯಾಂಕರ್ ನೋವು ಯಾವ ಥರ ಬಂದ ನೋಡಿದ್ರ, ಏನು ಮಾಡೋದು. ಇದು ಚಾರ್ಮಾಡಿ ಜಂಕ್ಷನ್. ಇನ್ನೊಂದು ಸಲ ನನಗೆ ಕಮೆಂಟ್ ಹಾಕಿದ ಐ ಲವ್ ಯು ಚಾರ್ಮಾಡಿ ಅಂತ ಕಮೆಂಟ್ ಹಾಕಿದವರಿಗೆ ಇನ್ನೊಂದು ಸಲ ಹಾಯ್ ಹಾಯ್. ಇಲ್ಲೊಂದು ಹೋಟ್ಲ್ ಇದೆ, ಹಸನಬ್ಬ ಅಂತೇಳಿ ಹೋಟ್ಲು. ಅದ್ರ ಓನರು ತುಂಬ ಸಮಾಜ ಸೇವಕ, ತುಂಬ ಬಿರುದುಗಳು ಸಿಕ್ಕಿದೆ ಅವರಿಗೆ. ಅವ್ರ ಹೋಟ್ಲ ಹತ್ರನೇ ಇವತ್ತು ಸ್ಟೇ. ಇಲ್ಲಿ ಊಟ ಎಲ್ಲ ಮಾಡಿ ಇಲ್ಲಿ ಸ್ಟೇ ಮಾಡಿ ಬೆಳಿಗಿನ ಜಾವ ಬಿಡೋಣ ಅಂತ ಪ್ಲ್ಯಾನು. ನೋಡೋಣ. ನಮ್ಮ ಪುತ್ತೂರು ಎಕ್ಸ್ಪ್ರೆಸ್ ಆಲ್ರೆಡಿ ಇಲ್ಲಿ ಬಂದು ನಿಂತಿದೆ. ಇದೇ ಗ್ಯಾಪಲ್ಲಿ ನಿಲ್ಸೋಣ ಅವ್ರ ಹಿಂದ್ಗಡೆನೆ. ನೋಡೋಣ, ಜಾಗ ಇದೆ, ಇಲ್ಲಿ ನಿಲ್ಸೋಣ. ಇದು ಹೋಟೆಲ್ ಚಾರ್ಮಾಡಿ, ಇವಾಗ ಹೇಳೋದಲ್ಲ ಅವ್ರದ್ದೇ ಹೋಟ್ಲು. ಇಲ್ಲಿ ಒಳ್ಳೆ ರೀತಿಯಲ್ಲಿ ನಮ್ಮ ಕುಚ್ಚಲಕ್ಕಿ ರೈಸ್ ಇದೆಲ್ಲ ಸಿಗುತ್ತೆ. ಇಲ್ಲಿ ಊಟ ಮಾಡಿಕೊಂಡು ಹೋಗೋಣ. ಇದು ನಮ್ಮ ಚಾರ್ಮಾಡಿಯಲ್ಲಿ, ಚಾರ್ಮಾಡಿ ಹೋಟೆಲ್ ಪಕ್ಕದಲ್ಲಿರುವಂಥ ಪಾನ್ ಬೀಡ ಶಾಪ್. ಬರೀ ಪಾನ್ ಬೀಡ ಅಲ್ಲ ಅಲ್ಲಿರೋದು, ಅಲ್ಲಿ ನಮ್ಮ ಗಾಡಿಗಳಿಗೆ ಬೇಕಾದಂಥ, ವೆಹಿಕಲಿಗೆ ಬೇಕಾದಂಥ ಲೈಟ್ ಆಗಿರ್ಬೋದು, ಫೋಗ್ ಲ್ಯಾಂಪ್ ಅಂದರೆ ಎಲ್ಲೋ ಲೈಟ್ ಆಗಿರ್ಬೋದು, ವಾಚ್ ಆಗಿರ್ಬೋದು, ಡ್ರೈವರ್ಗಳಿಗೆ ಬೇಕಾಗಿರೋದು, ಪರ್ಫ್ಯೂಮ್ ಆಗಿರ್ಬೋದು, ಪ್ರತಿ ಒಂದು ಐಟಮ್ ಅದಿಲ್ಲ ಇದಿಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲ ಐಟಮ್ ಆ ಪಾನ್ ಬೀಡ ಸ್ಟಾಪಲ್ಲಿದೆ. ಡ್ರೈವರ್ಗಳಿಗೆ ನೋಡಿ ಒಂದು ಸಲ ಅಲ್ಲಿ ಹೋಗಿ ಹೋಟ್ಲ್ ಹತ್ರ ಹೋದರೆ ನೋಡಿ ನಿಮಗೂ ಖುಷಿ ಆಗುತ್ತೆ. ಐಟಮ್ ನೋಡಬೇಕಾದ್ರೆ ಅದನ್ನೆಲ್ಲ ನೋಡಿಕೊಂಡು ನೇರವಾಗಿ ಬಂದು ಗಾಡಿ ಹತ್ರ ಗುಡ್ ನೈಟ್ ಅಂತ ಹೇಳ್ಕೊಂಡು ಎಲ್ರಿಗೂ ಟಾಟಾ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.